ಗಳನ್ನು ನಿಷ್ಠೆಯಿಂದ ಮಾಡು. ಯಶಸ್ವಿ ಬಂದರೂ ಅಹಂಕಾರ ಬೇಡ, ವಿಫಲತೆ ಬಂದರೂ ನಿರಾಶೆ ಬೇಡ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಹೇಳ್ತಿರೋದು ನಮ್ಮ ಕರ್ಮದ ಬಗ್ಗೆ ನಾವು ಯಾವ ತರ ಮಾಡ್ತೀವಿ, ಯಾವ ತರ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ವಿವೇಕಿಯ ಬುದ್ಧಿಯುಳ್ಳ ಮನುಷ್ಯನು ಈ ಲೋಕದಲ್ಲಿ ಪುಣ್ಯ ಮತ್ತು ಪಾಪ ಎರಡನ್ನು ತ್ಯಜಿಸುತ್ತಾನೆ. ಅಂದ್ರೆ ಈಗ ನಾವು ಏನನ್ನಾದ್ರೂ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಎರಡೂ ಸಮಾಧಾನನೇ ನೋಡ್ಕೊಂಡು ಹೋಗ್ಬೇಕು. ಯಾವ ತರ ಅಂದ್ರೆ ಈಗ ಪುಣ್ಯದ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಜನರೇಷನ್ ನಲ್ಲಿ ಬರುವ ಏನಪ್ಪಾ ಅಂದ್ರೆ ಯಾರಿಗೂ ದಾನ ಮಾಡೋದು, ಯಾರಿಗೂ ಏನನ್ನಾದ್ರೂ ಸಲಹೆ ಹೇಳೋದು, ಇಲ್ಲ ಅಂದ್ರೆ ನಾನು ಇದೀನಿ ಅನ್ನೋ ಒಂದು ಧೈರ್ಯ ಹೇಳೋದು, ಇಲ್ಲಾಂದ್ರೆ ಪುಣ್ಯದ ಕೆಲಸ ಅಂದ್ರೆ ಏನನ್ನಾದ್ರೂ ಆಹಾರ ಕೊಡೋದು, ಏನನ್ನಾದ್ರೂ ದಾನ ಕೊಡೋದು. ಆದ್ರೆ ನಮ್ಲಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಪುಣ್ಯ ಅಂತಾರೆ. ಮತ್ತು ಪಾಪ ಅಂದ್ರೆ ನಾವು ಇವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದಾಗ ಅವ್ರ ಮನೆ ಏನಾಗ್ಬೇಕು, ಅವ್ರ ಮನೆ ಅದು ಆಗ್ಬೇಕು, ಅವನ್ನ ಅಲ್ಲೇ ಬಿಡ್ಬೇಕು, ಅವನ್ನ ಅಲ್ಲೇ ಏನನ್ನಾದ್ರೂ ಕೆಟ್ಟ ಆಲೋಚನೆ, ಪಾಪ ಅಂದ್ರೆ ಕೆಟ್ಟ ಆಲೋಚನೆ ಅಂತ ಬರುತ್ತೆ. ಮತ್ತು ಪುಣ್ಯ ಅಂದ್ರೆ ಒಳ್ಳೆ ಉಪದೇಶಗಳು ಬರುತ್ತೆ. ಹಾಗಾಗಿ ಪಾಪ ಪುಣ್ಯವನ್ನು ಮನುಷ್ಯನು ಲೋಕದಲ್ಲಿ ತ್ಯಜಿಸುತ್ತಾನೆ ಅಂತ ಹೇಳ್ತಿದ್ದಾರೆ. ಮತ್ತು ಆದ್ದರಿಂದ ಅರ್ಜುನನೇ, ನೀನು ಯೋಗದಲ್ಲಿ ತೊಡಗಿಸಿಕೋ, ಕರ್ಮವನ್ನು ಆಸಕ್ತಿ ಇಲ್ಲದೆ ಸಂಚಿತ್ತದಿಂದ ನಿರ್ಪೂರ್ಣವಾಗಿ ಮಾಡುವುದೇ ಯೋಗ. ಅಂದ್ರೆ ನಿನ್ನ ಒಂದು ಕೆಲಸವನ್ನು ನೀನು ಸಮೃದ್ಧಿಯಿಂದ ಮಾಡು ಮತ್ತು ಸಂಚಿತ್ತದಿಂದ ನಿಪುಣವಾಗಿ ಮಾಡುವುದೇ ಯೋಗ. ಅಂದ್ರೆ ನಿನ್ನ ಕೆಲಸವನ್ನು ನೀನು ಸಂಪೂರ್ಣವಾಗಿ ಮಾಡು, ನಿನ್ನ ಒಂದು ಕರ್ಮದ ಫಲದ ಬಗ್ಗೆ ನನ್ನ ಮೇಲೆ ಬಿಡು, ನಾನು ನಿನಗೆ ಮುಂದಿನ ದಿನಗಳಲ್ಲಿ ಆ ಫಲದವನ್ನು ನಿನ್ನ ಮೇಲೆ ಬಿಡುತ್ತೀನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾರೆ. ಮತ್ತು ನಮ್ಮ ದಿನನಿತ್ಯ ದಿನಗಳಲ್ಲಿ ಬರುವ ಶ್ಲೋಕಗಳು ಆಗಲಿ ಮತ್ತು ಅದರ ಬಗ್ಗೆ ಆಗಲಿ ನಮ್ಮ ಜೀವನದ ಒಂದು ಏನೋ ಅನ್ನಾಗ್ಲಿ ಚೇಂಜಸ್ ಆಗುತ್ತೆ.